ಮಾಡಲ್ಲ, ಯಾಕಂದ್ರೆ ಮತ್ತೆ ಮಳೆಗಾಲ ಆಗೋಲ್ಲ. ಈಗ ಬಹಳ ಸಮಸ್ಯೆ ಮಾರ್ಚ್ ಮಾಡ್ತಾರೆ. ಇನ್ನೇನು ಯಾರೋ ಜೊತೆ ಐತಂತ ಹೇಳ್ತಾರ ಅವ್ರು, ಅದಕ್ಕೆ ಇದೇ ಊಟ ಮಾಡೋದು. ಮಾರ್ಚ್ ಅವ್ರಿಗೆ ಈಗ ಟೆಂಡರ್ ಕರ್ತಾರೆ, ಪ್ರೊಸೆಸ್ ಮಾಡಬೇಕು. ಒಂದು ಲ್ಯಾಂಡ್ ಹ್ಯಾಂಡ್ ಆಗ್ಲಿಕ್ಕೆ 1 ವರ್ಷ ಮ್ಯಾಗ ಬೇಕು, 1 ವರ್ಷ ಮೇಲೆ ಟೋಟಲ್ ಅಲ್ಲಿವರೆಗೆ ಪ್ಯಾಚ್ ವರ್ಕ್ ಆದ್ರೂ ಆಗ್ಬೇಕು. ಮಾಡ್ಬೇಕು. ಯಾಕಂದ್ರೆ ಯಾರು ಕಾಂಟ್ಯಾಕ್ಟ್ ಬಂದಾರ ಅವ್ರು ಅದನ್ನ ಮಾಡ್ಬೇಕಂತ ರೂಲ್ ಈಗ ಈಗಾಗಲೇ ಒಂದ್ಸಾರಿ ಹೇಳಿದೀವಿ ಒಂದು ಪ್ಯಾಚ್ ವರ್ಕ್ ಮಾಡ್ಲಿಕ್ಕೆ. ಮತ್ತೆ ಒಂದು ದಿನ ರಿಮೈಂಡ್ ಮಾಡ್ತೀವಿ. ಈ ಸಲ ಇಲ್ಲಿ ಬರೀ ಆಕ್ಸಿಡೆಂಟ್ಗಳು, ಅಪಘಾತಗಳು ಭಾಳ ಆಗ್ತದೆ. ಯಾರನ್ನ ಕಾಂಟ್ಯಾಕ್ಟ್ ಆಲ್ರೆಡಿ ಕಾಂಟ್ಯಾಕ್ಟ್ ತಗೋದಾರ ಮೇಂಟೈನ್ ಅವರೇ ಮಾಡ್ಬೇಕು, ಅದು ರಿಪೇರ್ ಅವರೇ ಮಾಡ್ಬೇಕು. ಈಗ ಅಧಿಕಾರಿಗಳು ಕೂಡ ಕೇಳಿದ್ರು ಕೂಡ ಇಲ್ರಿ ಅವರ ಇದು ಕೇಂದ್ರದ ಕೇಂದ್ರ ಇದ್ರು ಕೇಂದ್ರನ ಅವರೇ ಕೊಡಬೇಕು ದುಡ್ಡು, ಅವರು ಆ ಕಾಂಟ್ರಾಕ್ಟರ್ ಅದ್ ಮಾಡ್ಬೇಕು. ಅದು ಅವನಿಗೆ ಟೆಂಡರ್ ಆಗಿರ್ತೈತಿ, ರಿಪೇರ್ ಅವ್ರ ಜವಾಬ್ದಾರಿ. ಇದಕ್ಕೆ ನಾನು ಹೇಳಿದ್ವಿ ಈಗಾಗಲೇ ಒಂದ್ಸಾರಿ ಯಾವಾಗ ಮಾಡಿದ್ವಿ, ಗಮನಕ್ಕೆ ಬಂದಾಗ ಚಿಕ್ಕ ಹುಡುಕಿರಾಗ ಅಮ್ಮ ನೋಡ್ತಾರೆ ಯಾರಿದ್ದಾರ ಅದು ಕೂಡ ಸರ್. ಅದಾದ ಏನ್ ಪ್ಯಾಚರ್ ಸ್ಟಾರ್ಟ್ ಮಾಡಿದ್ರಲ್ಲ ಸರ್, ಆಗೇನ್ ಕೆದರಿ ಬಿಟ್ಟಿರಿ ಸರ್, ಅಲ್ಲಿ ಮಣ್ಣು ಹಾಕ್ಬಿಟ್ಟಿರಿ ಸರ್. ಈಗ ಅವರೇ ದೊಡ್ಡ ಗುಂಡಿಗಳಾಗಿ ಈಗ ಅವ್ನ ಜವಾಬ್ದಾರಿ ಟೋಟಲಿ ಅದು ರಸ್ತೆ ಸರಿ ಮಾಡಿ ಕೊಡೋದು ಕಾಂಟ್ರಾಕ್ಟರ್ ಜವಾಬ್ದಾರಿ. ಇನ್ನೊಂದ್ಸಲ ರಿಮೈಂಡ್ ಮಾಡಿ ಸರಿ ಬೇಗ ಮಾಡ್ಲಿಕ್ಕೆ ಹೇಳ್ತಾರೆ. ಸರ್ ಈ ಸಲ ಬಜೆಟ್ ಆದ ನಂತರ ಚಿಕ್ಕೋಡಿ ಏನಾದ್ರು ಪ್ರತ್ಯೇಕವಾಗಿ ಜಿಲ್ಲೆ ಏನಾದ್ರು ನಾವತ್ತಿ ನಮ್ದು ಹೇಳಿದ ಮಾಡಕ್ಕಂತ ನಾವು ಎಲ್ಲರೂ ಹೇಳಿದ್ವಿ. ಸರ್ಕಾರ ನಿರ್ಧಾರ ಮಾಡಬೇಕು. ಈಗ ಅಧಿವೇಶನ ಆದ ತಕ್ಷಣ ಒಂದು ಅಧಿವೇಶನದಾಗ ಒಂದು ನಿರ್ಧಾರ ಮಾಡಿದ್ವಿ. ಅಧಿವೇಶನಾಗ ಏನು ಅದಕ್ಕೇನು ಘೋಷಣೆ ಮಾಡಬೇಕಾದೇನು ಅವಶ್ಯಕತೆ ಇಲ್ಲ. ಗೌರ್ಮೆಂಟ್ ಡಿಸಿಷನ್ ಅದನ್ನೇ ಯಾವಾಗ ಬೇಕಾದಾಗ. ಈ ಭಾಗದ ಜನ ಅನ್ನತ್ತಾರೆ ಸರ್, ಬಜೆಟ್ ಆದ ನಂತರ ಏನಾದ್ರು ಈ ಭರವಸೆ ಕೊಡಬಹುದು. ಹೇಳಿದ್ವಿ ನಾವೆಲ್ಲ MLA CM ಅವ್ರಿಗೆ ಅಧಿವೇಶನ ಟೈಮ್ನಾಗ ಹೇಳಿದ್ವಿ, ಮಾಡ್ಲಿಕ್ಕೆ ಎಲ್ಲರೂ ಒಪ್ಪಂದಿದೆ ಮಾಡಿ ಅಂತ ಹೇಳಿದ್ವಿ. ಅಂತಿಮ ಡಿಸಿಷನ್ ಸರ್ಕಾರ CM ಅಂತವ್ರು. ಈ ಬಜೆಟ್ನಲ್ಲಿ ಏನಾದ್ರು ಅಂದ್ರೆ ಈ ಭಾಗ ಉತ್ತರ ಕರ್ನಾಟಕದ ಭಾಗದ ಒಂದು ಸ್ವಲ್ಪ ಇಲಾಖೆಗಳು ಏನು ಇದ್ದಂತ ಅಂದ್ರೆ ಫಂಡ್ ಏನಾದ್ರು ತಮ್ಮ ಇಲಾಖೆಗೆ ಏನಾದ್ರು ಹೆಚ್ಚಿನ ಫಂಡ್ ಸಿಗುತ್ತೆ. ಏನು ಅಲರ್ಟ್ ಆಗ್ತೀವಿ ಅದು ಕೊಡ್ತೀವಿ ಜಾಸ್ತಿ. ರಸ್ತೆಗಳೆಲ್ಲ ಹದಗೆಟ್ಟಿದ್ದಾವೆ ಸರ್. ನಮಗೆ ಏನು ಅಲರ್ಟ್ ಆಗಿರ್ತೈತೆ ಅದನ್ನ ನಾವು ಕೊಡ್ತೀವಿ. ಪ್ರತ್ಯೇಕವಾಗಿ ಯಾವುದಕ್ಕೆ ಕೇಳಿಲ್ಲ. ಅದರಲ್ಲೇ ಈ ನ್ಯಾಷನಲ್ ಹೈವೇ ಒಂದು ಬರ್ತಾ ಇದೆ, ಇದು ಗುಂಟೂರಿಂದ ಕಾಗೋಡವರಿಗೆ. ಸೊ ಮಿಕ್ಕಿದ್ದನ್ನು ನಮ್ಮ ಇಲಾಖೆ ವ್ಯಾಪ್ತಿಯಲ್ಲಿ ನಮ್ಮ ರಿಪೇರ್ ಮಾಡ್ತಾ ಇದ್ದೀವಿ. ಕೆಲವೊಂದಿಷ್ಟೆಲ್ಲ ಬಾಕಿ ಬಿಲ್ಗಳು ಅದಾವೆ ಸರ್, ಅವೇನಾದ್ರೂ ಬಾಕಿ ಬಿಲ್ ಬಜೆಟ್ ನಂತರ ಏನಾದರೂ ಬಾಕಿ ಬಿಲ್ ಇರ್ತೈತಿ, ಹಳೆ ಹೋಗ್ತಾವ ಹೊಸ ಬರ್ತಿರ್ತಾವ. ಹಂಗೆ ಸಿಸ್ಟಮ್ ಅದು ಒಂದಿನ ಕ್ಲಿಯರ್ ಆಗಿರ್ತಾವ, ಮತ್ತಿಂದ ಹೊಸ ಬರ್ತಿರ್ತಾವ. ಅಂದ್ರೆ ಹಂಗೆ ರೂಟೀನ್ ಅದು ಮುಗಿಯಲ್ಲ, ಹಂಗೆ ಹೇಳ್ತಾನೆ ಇರ್ತೈತಿ. ಆದಷ್ಟು ಬೇಗ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಈಗ ಕೆಲವರು ಹೇಳ್ತಾರೆ ಸರ್, ಇಲ್ಲ ಪರ್ಸೆಂಟೇಜ್ ಸಲುವಾಗಿ ಕೆಲವೊಂದಿಷ್ಟು ಕೆಲಸಗಳು ಇದನ್ನಾಗ್ತವೆ, ಪರ್ಸೆಂಟೇಜ್ ಆರೋಪನೂ ಮಾಡ್ತಾರೆ ಸರ್. ಎಲ್ಲ ರೀತಿಯಿಂದ ಎಲ್ಲ ಆಗ್ಬೋದು. ಯಾವ ಸರ್ಕಾರ ಇದ್ರು ಅದು ಆರೋಪ ಇದ್ದೇ ಇರೋದು. ಅವ್ರು ಏನು ಬೆಸ್ಟ್ ಮಾಡ್ಲಿಕ್ಕೆ ಸಾಧ್ಯ ಬೆಸ್ಟ್ ಮಾಡ್ತಾರೆ. ಅಲ್ಲ ಒಂದು 4 ದಿನ ಒಂದು ವೀಕ್ ಒಳಗೆ ರ್ಯಾಪ್ ಆಗ್ತಿತ್ತು. 15 ಡೇಸ್ ಸ್ಲ್ಯಾಬ್ ಬರುತ್ತೆ. ಒಂದು 180 1.2 ಮೀಟರ್ಗೂ ಹೈಟ್ ಅದಾವ. 1.8 2 ಟೈಮ್ 3 ಲಿಫ್ಟ್ ಕ್ಲಿಯರ್ ಆಗ್ತದೆ. ಸ್ಟಾರ್ಟ್ ಮಾಡಿ ನಾವು ನೀರು ಬಿಟ್ಟರೆ ಕೆಲಸ ನಡೀತೀವಿ. ನೆಲ ಮುಡುತ್ತೆ, ಚಟ ಬಿಡೋದು ಬಿಡುತ್ತೆ ಸರ್. ಅದು ಬೆಡ್ ಹಾಕಿ ಮೊನ್ನೆ ಹಾಕಿ ನೀನಲ್ಲಿ ಮಾಡಿ ಸುಮಾರು ನಾಳೆ ಬರ್ತಿತ್ತಲ್ಲ. ನಾಳೆ ಸರ್